ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ರೈತರ ಆರ್ಥಿಕ ಸ್ಥಿತಿಗತಿಯನ್ನ ಬದಲಾಯಿಸಬೇಕು, ಉತ್ತಮಗೊಳಿಸಬೇಕು, ನಿಮ್ಮ ಆದಾಯಗಳು ದ್ವಿಗುಣ ಆಗಬೇಕು, ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ಒಂದ್ ಕಡೆ ಕೇಂದ್ರ ಸರ್ಕಾರ ರೈತರಿಗೆ ಯಾವ ರೀತಿ ಉಪಕಾರಿಯಾಗಿದೆ, ರಾಜ್ಯದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಮಾಯಕ ರೈತರ ಓಟುಗಳನ್ನ ಮತಗಳನ್ನ ಸುಳ್ಳು ಹೇಳಿ ಗಳಿಸಿ ಇವತ್ತು ಅಪಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಏಕಕಾಲಕ್ಕೆ ಏಕ ಸಮಯದಲ್ಲಿ ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಕೂಡ ಇದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸ ಮಾಡಬೇಕು ಅಂತ ನಿಮ್ಗೆಲ್ಲ ಕೂಡ ಮನವಿಯನ್ನ ಮಾಡ್ತೇನೆ. ಅಲ್ರಿ ಕುರ್ಚಿಗೋಸ್ಕರ ಸುಳ್ಳು ಹೇಳ್ತಿರಲ್ಲ, ಜನ ನೋಡ್ತಾರೆ, ಕರ್ನಾಟಕದ ಜನ ಲೋಕಸಭೆಯಲ್ಲಿ ನಿಮಗೆ ಪಾಠ ಕಲಿಸ್ತಾರೆ. ಕಲಿಸ್ತೀರಾ ಇಲ್ಲಪ್ಪ? ರೈತರ ಬಗ್ಗೆ ಅನುಕಂಪ ಇಲ್ಲದೆ ಇರ್ತಕ್ಕಂಥ, ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಒಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು. ಈ ಸರ್ಕಾರ ಬಂದು 9 ತಿಂಗಳಾಗಿದೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ರೈತ ಮುಖಂಡ ಕೇಳ್ತೇನೆ, ಈ ಕ್ಷೇತ್ರದ ಶಾಸಕ ಯಾವ್ದಾದ್ರು ಒಂದು ಅಭಿವೃದ್ಧಿ ಯೋಜನೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ? ಸುಧಾಕರ್ ಅವರು ಮಂತ್ರಿ ಇದ್ದಾಗ, ಶಾಸಕರಿದ್ದಾಗ ಕೋಟಿ ಕೋಟಿ ಅನುದಾನವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ನಿಮ್ಮ ಕ್ಷೇತ್ರಕ್ಕೆ ತಂದ್ರು. ಆದ್ರೆ ಇವತ್ತು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಜನರ ಕಿವಿಗೆ ಹೂ ಮುಡಿಸಿ ಶಾಸಕರಾಗಿರ್ತಕ್ಕಂಥವ್ರು ₹1 ಅನುದಾನವನ್ನ ಕ್ಷೇತ್ರದ ಅಭಿವೃದ್ಧಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ, ಮುಂದೂ ಕೂಡ ಆಗೋದೂ ಇಲ್ಲ, ಸಾಧ್ಯನೇ ಇಲ್ಲ ಇವತ್ತು.